Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. 4ನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕ ಕನ್ನಡ ಮಾಧ್ಯಮ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಾಠ 6 ಹನಿಗೂಡಿದರೆ. ವಿವರಣೆಯೊಂದಿಗೆ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಈ ಪಾಠವನ್ನು ಕಲಿತ ನಂತರ ನೀನು ಜಲಚಕ್ರವನ್ನು ವಿವರಿಸುವೆ. ದಿನನಿತ್ಯ ಬಳಸುವ ನೀರನ್ನು ಅನೌಪಚಾರಿಕ ಅಳತೆಗಳ ಮೂಲಕ ಅಳತೆ ಕೂಡ ಮಾಡಬಹುದು. ಕುಡಿಯಲು ಯೋಗ್ಯವಾದ ನೀರಿನ ಆಕಾರಗಳನ್ನು ವರ್ಗೀಕರಿಸುವೆ. ನೀರಿನ ಅಭಾವ ಮತ್ತು ನೀರಿನ ಅಪವ್ಯಯದಿಂದ ಉಂಟಾಗುವ ಸಮಸ್ಯೆಗಳನ್ನು ಪಟ್ಟಿ ಮಾಡುವೆ. ನೀರಿನ ಮರುಬಳಕೆ ಮತ್ತು ಮಳೆ ಕೊಯ್ಲಿನ ಮಹತ್ವವನ್ನು ಕೂಡ ತಿಳಿದುಕೊಳ್ಳುವೆ. ಮಕ್ಕಳೇ, ಈ ಪಾಠವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ನೀವು ಇಷ್ಟೆಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಿದ್ದಾರೆ. ಭೂಮಿಯ 3 ಭಾಗವೆಲ್ಲ ನೀರು ತುಂಬಿದೆ. ಸೂರ್ಯ ಶಾಖದಿಂದ ಕಾದು ಆವಿಯಾಗಿದೆ. ಆವಿ ಮೇಲೆ ಏರಿ ಮುಗಿಲ ಎಡೆಗೆ ಸಾಗಿದೆ. ತಂಪು ಗಾಳಿ ತಗುಲಿ ಆವಿ ಹನಿಗಳಾಗಿದೆ. ಹನಿಗಳೆಲ್ಲ ಒಂದುಗೂಡಿ ಮೋಡವಾಗಿದೆ. ಮೋಡವೆಲ್ಲ ಗಗನದಲ್ಲಿ ತೇಲತೊಡಗಿದೆ. ಮೋಡದ ಹನಿಗಳೆಲ್ಲ ಸೇರಿ ದೊಡ್ಡದಾಗಿದೆ. ಹನಿಗಳೆಲ್ಲ ಧರೆಗೆ ಇಳಿದು ಮಳೆಯ ಸುರಿಸಿವೆ. ಮಳೆಯ ನೀರು ಹರಿದು ಹಳ್ಳ ಕೊಳ್ಳ ಸೇರಿದೆ. ಇದರ ನೀರು ಮತ್ತೆ ಕಾದು ಆವಿಯಾಗಿದೆ. ಈ ಹಾಡು ಹೇಳುತ್ತಾ ಮುಂದಿನ ಚಿತ್ರವನ್ನು ಗಮನಿಸು. ಇದು ಜಲಚಕ್ರದ ಒಂದು ಚಿತ್ರಣ. ಸಾಗರದಲ್ಲಿರ್ತಕ್ಕಂಥ ನೀರು, ಈ ನದಿ ನೀರು ಬಂದು ಸಾಗರಕ್ಕೆ ಸೇರುತ್ತೆ. ಸಾಗರದ ನೀರು ಬಿಸಿ ಸೂರ್ಯನ ಶಾಖದಿಂದ ಆವಿಕರಣಗೊಂಡು ಮೇಲೆ ಹೋಗಿ ಸಾಂದ್ರೀಕರಣಗೊಳ್ಳುತ್ತೆ. ಆ ಸಾಂದ್ರೀಕರಣ ಆಗಿರ್ತಕ್ಕಂಥ ಎಲ್ಲ ಆವಿಯು ಮೋಡವಾಗಿ ಪರಿವರ್ತನೆಗೊಂಡು ಅದೇ ಮತ್ತೆ ತಂಪು ತಗಲಿ ಮಳೆ ಹನಿಗಳಾಗಿ ಉದುರುತ್ತೆ. ಅದೇ ರೀತಿ ನದಿಯನ್ನು ಸೇರಿ ಸಾಗರ ಸೇರಿ ಆವಿಕರಣಗೊಂಡು ಇದು ಸಂಪೂರ್ಣ ಜಲಚಕ್ರದ ಒಂದು ಚಿತ್ರಣವಾಗಿದೆ. ಆಹಾ, ಅದೇನು ಚಿತ್ರ ನೀವು ನೋಡುತ್ತಿರುವುದು? ಇದು ಜಲಚಕ್ರದ ಚಿತ್ರ. ಹಾಗಾದರೆ ಜಲಚಕ್ರ ಅಂದ್ರೇನು? ಜಲಚಕ್ರ ಎಂದರೇನು? ನಿನ್ನ ಮನೆಯಲ್ಲಿ ನೀರು ಆವಿಯಾಗಿರುವುದನ್ನು ಎಲ್ಲಿ ನೋಡಿದ್ದೀಯಾ? ಕೊಟ್ಟಿರುವ ಸ್ಥಳದಲ್ಲಿ ಬರೆ. ಈಗ ನಿಮ್ಮ ಮನೆಯಲ್ಲಿ ನೀರು ಆವಿಯಾಗಿರೋದನ್ನ ಎಲ್ಲಿ ನೋಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಮ್ಮ ಬಟ್ಟೆ ಒಗೆದು ನಂತರ ಬಟ್ಟೆಯಲ್ಲಿನ ನೀರು ಆವಿಯಾಗಿರುವುದನ್ನು ನೋಡಿರುವೆ. ಬಟ್ಟೆನ ತೊಳೆದು ಹಾಕಿದಾಗ ಬಿಸಿಲಿನ ಶಾಖಕ್ಕೆ ಬಟ್ಟೆಯಲ್ಲಿರುವ ನೀರು ಆವಿ ರೂಪದಲ್ಲಿ ಹೋಗಿ ಬಟ್ಟೆಗಳೆಲ್ಲ ಆರಿಬಿಡುತ್ತವೆ. ಇಲ್ಲೊಂದು ವಿಷಯ ಓದಿ ತಿಳಿ. ನೀರು ಕಾಯಿಸಿದಾಗ ಆವಿಯಾಗುತ್ತದೆ. ಹಾಗೆಯೇ ಸೂರ್ಯನ ಶಾಖದಿಂದ ನೀರು ಕಾದು ಆವಿಯಾಗುತ್ತದೆ. ಮನೆಯಲ್ಲಿ ಅಡುಗೆ ಮಾಡುವಾಗ ಒಲೆಯ ಮೇಲಿರುವ ಪಾತ್ರೆಯನ್ನು ಗಮನಿಸು. ಅಡುಗೆ ಮಾಡುವಾಗ ಈಗ ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರಂದರೆ ಅಲ್ಲಿ ಅಡುಗೆ ಮಾಡುವಾಗ ಒಲೆ ಮೇಲಿರೋ ಪಾತ್ರೆಯನ್ನು ಗಮನಿಸಿ. ಶಾಲೆಯಲ್ಲಿಯೂ ನೀನು ನೀರು ಕಾಯಿಸುವ ಪ್ರಯೋಗವನ್ನು ಶಿಕ್ಷಕರ ಸಹಾಯದಿಂದ ಮಾಡಿ ನೋಡು. ಶಾಲೆಯಲ್ಲೂ ಕೂಡ ಈ ಪ್ರಯೋಗನ ಎಲ್ಲ ಮಕ್ಕಳೊಂದಿಗೆ ಶಿಕ್ಷಕರು ಮಾಡಿ ನೋಡ್ತಾರೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೀರನ್ನು ಕಾಯಿಸ್ತಿದ್ದಾರೆ. ಆ ನೀರು ಕಾಯಿಸ್ತಿರ್ತಕ್ಕಂಥದ್ದು ಇಲ್ಲಿ ಆ ನೀರು ಕಾದು ಆವಿ ರೂಪದಲ್ಲಿ ಮೇಲೆ ಹೋಗ್ತಾ ಇದೆ. ನೀನೀಗ ಮಾಡಿದ ಈ ಪ್ರಯೋಗದಲ್ಲಿ ಗಮನಿಸಿದ ವ್ಯತ್ಯಾಸಗಳನ್ನು ಕೊಟ್ಟಿರೋ ಖಾಲಿ ಜಾಗದಲ್ಲಿ ಬರೆ. ಇಲ್ಲಿ ಇನ್ನೊಂದು ಪ್ರಯೋಗ ನೋಡಿದ್ವಲ್ಲ, ಆ ಪ್ರಯೋಗನ ನೋಡಿ ಅದರದ್ದು ವ್ಯತ್ಯಾಸ ಏನಿದೆ ಅಂತ ನೋಡಿ ಅಂತ ಕೇಳ್ತಿದ್ದಾರೆ. ಪಾತ್ರೆಯಲ್ಲಿರುವ ನೀರು ಬೆಂಕಿಯಿಂದಾಗಿ ಗಾಳಿಯಲ್ಲಿ ಆವಿಯಾಗ್ತಾ ಇದೆ. ಪಾತ್ರೆಯಲ್ಲಿರ್ತಕ್ಕಂಥ ನೀರು ತೆಳಗೆ ಬೆಂಕಿಯನ್ನು ತಗುಲಿಸಿದಾಗ ಅಲ್ಲಿ ನೀರು ಕಾದು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ.
ನೀರು ಶಾಖದಿಂದ ಬಿಸಿಯಾಗಿ ನಂತರ ಆವಿಯಾಗಿ ಮೇಲೆ ಏರುತ್ತದೆ. ಆಗ ಪಾತ್ರೆಯಲ್ಲಿಯ ನೀರು ಕಡಿಮೆಯಾಗುತ್ತದೆ. ಹಾಗಾದರೆ ಆವಿಯಾದ ನೀರು ಏನಾಯಿತು? ಆವಿಯಾದ ನೀರು ಗಾಳಿಯನ್ನು ಸೇರುತ್ತದೆ. ಇಲ್ಲೊಂದು ವಿಷಯ, ನೀರು ಒಂದು ದ್ರವ, ಇದು ಕಾದಾಗ ಆವಿಯಾಗುತ್ತದೆ. ಇದು ನೀರಿನ ಅನಿಲ ಸ್ಥಿತಿ. ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರುವುದನ್ನು ಆವಿಕರಣ ಅಂತ ಕರೀತಾರೆ. ಗಾಳಿಯನ್ನು ಸೇರಿದ ನೀರಾವಿ ಏನಾಗುತ್ತದೆ ಎಂದು ತಿಳಿಯಲು ಪ್ರಯೋಗವನ್ನು ಮಾಡೋಣ. ಈ ಗಾಳಿಯಲ್ಲಿ ಈಗ ಬಿಸಿ ತಗುಲಿಸಿದಾಗ ಒಂದು ಪಾತ್ರೆಯಲ್ಲಿರೋ ನೀರು ಆವಿಯಾಗಿ ಮೇಲೆ ಹೋಯಿತು. ಆ ಆವಿಯಾಗಿ ಮೇಲೆ ಹೋದಕ್ಕಂಥ ನೀರು ಏನಾಯಿತು ಅದನ್ನೊಂದು ಪ್ರಯೋಗದ ಮೂಲಕ ನೋಡೋಣ. ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲವನ್ನು ತೆಗೆದುಕೋ, ಅದರಲ್ಲಿ ಸ್ವಲ್ಪ ನೀರು ಹಾಕಿ ಅದರ ತುದಿಯನ್ನು ದಾರದಿಂದ ಕಟ್ಟು. ಚೀಲವನ್ನು ಬಿಸಿಲಿನಲ್ಲಿ ಇಡು. 1-2 ಗಂಟೆಗಳ ನಂತರ ಗಮನಿಸು. ಇವುಗಳಿಗೆ ಉತ್ತರಿಸು. ಚೀಲದಲ್ಲಿರುವ ನೀರೇನಾಯಿತು? ಚೀಲದ ಮೇಲ್ಭಾಗದಲ್ಲಿ ಏನನ್ನು ಗಮನಿಸಿದೆ? ಚೀಲದಲ್ಲಿರುವ ನೀರು ಖಾಲಿಯಾಯಿತು. ಆವಿಯಾಗಿರುವುದನ್ನು ಗಮನಿಸಿದೆ. ಈ ಪ್ರಯೋಗದಿಂದ ಚೀಲದಲ್ಲಿರ್ತಕ್ಕಂಥ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಚೀಲದ ಮೇಲ್ಭಾಗದಲ್ಲಿ ಆವಿ ರೂಪದಲ್ಲಿ ಇರುತ್ತೆ. ಸೂರ್ಯನ ಶಾಖದಿಂದ ನೀರು ಕಾದು ಆವಿಯಾಗಿ ಮೇಲೆ ಹೋಗುತ್ತದೆ. ನೀರಾವಿಗೆ ತಂಪು ಗಾಳಿ ತಗುಲಿದಾಗ ನೀರ ಹನಿಗಳಾಗುತ್ತದೆ. ಹೀಗೆ ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗಿರುವುದನ್ನು ಸಾಂದ್ರೀಕರಣ ಎಂದು ಕರೆಯುತ್ತಾರೆ. ಸರಿ, ನೀನೀಗ ಗಮನಿಸಿದ ಪ್ರಯೋಗದ ಸಹಾಯದಿಂದ ಕೆಳಗಿನ ಖಾಲಿ ಜಾಗಗಳನ್ನು ತುಂಬು. ಸಹಾಯಕ್ಕಾಗಿ ಕೆಳಗೆ ನೀಡಿರುವ ಸುಳಿವು ಪದಗಳನ್ನು ಬಳಸು. ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಈ ಪದಗಳನ್ನು ಬಳಸಿ ಇಲ್ಲಿ ಕೆಲವೊಂದಿಷ್ಟು ಖಾಲಿ ಜಾಗವನ್ನು ಬಿಟ್ಟಿದ್ದಾರೆ. ಇದನ್ನು ತುಂಬೋಣ. ನೀರು ದ್ರವ ಸ್ಥಿತಿಯಲ್ಲಿದ್ದು ಅದು ಆವಿಕರಣಗೊಂಡು ನೀರಾವಿ ಅನಿಲವಾಗಿ ಮತ್ತೆ ಸಾಂದ್ರೀಕರಣವಾಗಿ ಮತ್ತೆ ನೀರಿನ ಸ್ಥಿತಿಗೆ ಬರುತ್ತದೆ. ಇಲ್ಲಿ ನೋಡಿ ಮಕ್ಕಳ, ಜಲಮೂಲ, ಮಣ್ಣು, ಸಸ್ಯ ಮತ್ತು ಪ್ರಾಣಿಗಳಲ್ಲಿರುವ ನೀರು ಸೂರ್ಯನ ಶಾಖದಿಂದ, ಇಲ್ಲಿ ಕೆಲವೊಂದಿಷ್ಟು ಸುಳಿವು ಕೊಟ್ಟಿದ್ದಾರಲ್ಲ, ಇವನ್ನಿಲ್ಲಿ ತುಂಬೋಣ. ಸೂರ್ಯನ ಶಾಖದಿಂದ ಕಾದು ಆವಿಯಾಗುತ್ತದೆ. ಈ ಆವಿಕರಣವಾದ ನೀರಾವಿ ಗಾಳಿಯಲ್ಲಿ ಸೇರಿ ಮೇಲೇರುತ್ತದೆ. ತಂಪಾದ ಗಾಳಿಯಿಂದ ಸಾಂದ್ರೀಕರಣಗೊಂಡು ಸಣ್ಣ ಸಣ್ಣ ನೀರಿನ ಹನಿಯಾಗುತ್ತವೆ. ಈ ಹನಿಗಳೆಲ್ಲ ಸೇರಿ ಮೋಡ ಆಗುತ್ತದೆ. ಗಾಳಿಯಿಂದ ಮೋಡ ತಂಪು ಆದಾಗ ಸಣ್ಣ ಸಣ್ಣ ಹನಿಗಳು ಕೂಡಿ ದೊಡ್ಡ ಹನಿಗಳಾಗಿ ಮಳೆ ರೂಪದಲ್ಲಿ ಭೂಮಿಗೆ ಬೀಳುತ್ತದೆ. ಇದನ್ನೇ ಜಲಚಕ್ರ ಎಂದು ಕರೆಯುತ್ತಾರೆ. ಇದೇ ಆ ಜಲಚಕ್ರದ ಚಿತ್ರಣ. ನೀರು ಆವಿಯಾಗಿ ಸೂರ್ಯನ ಶಾಖದಿಂದ ಮೇಲೆ ಹೋಗಿ ಸಾಂದ್ರೀಕರಣಗೊಂಡು ಮೋಡ ಆಗಿ ಮಳೆಯಾಗಿ ಮತ್ತೆ ನದಿಯನ್ನು ಸೇರುತ್ತೆ. ಇದಿಷ್ಟು ಜಲಚಕ್ರದ ಒಂದು ಚಿತ್ರಣ. ಓದಿ ತಿಳಿ. ಮಳೆಯ ಹನಿಗಳು ಹೆಚ್ಚು ತಂಪಾದಾಗ ಮಂಜುಗಡ್ಡೆಯ ಸಣ್ಣ ಗೋಲಗಳಾಗಿ ಭೂಮಿಗೆ ಬೀಳುತ್ತವೆ. ಇವೇ ಆನೆ ಕಲ್ಲುಗಳು. ಸರಿ, ಭೂಮಿ ಮೇಲೆ ದೊರೆಯುವ ನೀರನ್ನು ದಿನನಿತ್ಯ ನಾವು ಯಾವ ಕೆಲಸಗಳಿಗೆ ಬಳಸುತ್ತೇವೆ ಎಂದು ನಿನಗೀಗಾಗಲೇ ಗೊತ್ತು. ಚಿತ್ರ ನೋಡಿ ತಿಳಿಸು. ಮಳೆ ರೂಪದಲ್ಲಿ ಭೂಮಿ ಮೇಲೆ ಬೀಳ್ತಕ್ಕಂಥ ಮಳೆನ ನಾವು ನೀರನ್ನು ಯಾವ ರೀತಿ ಉಪಯೋಗ ಮಾಡ್ತೇವೆ? ಇಲ್ಲಿ ದನಕರಗಳು ನೀರನ್ನು ಕುಡಿತವೆ. ಇಲ್ಲಿ ಕೈಯನ್ನು ತೊಳಿತಾ ಇದ್ದಾಳೆ. ಗಿಡಗಳಿಗೆ ಹಾಕಲು, ಪಾತ್ರೆಯನ್ನು ತೊಳೆಯಲು, ಬಟ್ಟೆ ತೊಳೆಯಲು, ಶೌಚಾಲಯನ ಸ್ವಚ್ಛಗೊಳಿಸಲು, ಹಾಗೆ ಕಾರ್, ಬೈಕ್ ಎಲ್ಲವನ್ನು ಸ್ವಚ್ಛಗೊಳಿಸಲು, ಅಡುಗೆಗಾಗಿ, ದನ ಕರುಗಳ ಮೈಯನ್ನು ತೊಳೆಯಲು ಈ ರೀತಿಯಾಗಿ ನಾವು ನೀರನ್ನು ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದೀವಿ. ನಾವುಗಳು ನೀರನ್ನು ಇದಷ್ಟೇ ಅಲ್ಲದೆ ಜೀವಿಗಳು ದಿನನಿತ್ಯ ಕೆಲಸಗಳಲ್ಲದೆ ಬೇಸಾಯಕ್ಕೆ, ಕಾರ್ಖಾನೆಗಳಿಗೆ, ಜಲ ಸಾರಿಗೆಗೆ, ಕಟ್ಟಡ ನಿರ್ಮಾಣದ ಕೆಲಸಗಳಿಗೆ, ವಿದ್ಯುತ್ ಉತ್ಪಾದನೆಗೆ ನೀರನ್ನು ಅಗತ್ಯವಾಗಿ ಬಳಸ್ತಾ ಇದ್ದೀವಿ. ಇದೊಂದು ಚಿತ್ರದಲ್ಲಿ ಕಾಣಿಸಿದಂತೆ ದಿನನಿತ್ಯದ ಕೆಲಸಗಳಿಗೆ ನೀನು ಮತ್ತು ನಿನ್ನ ಮನೆಯವರು
ಎಷ್ಟು ನೀರು ಬಳಸುವಿರಿ? ದಿನನಿತ್ಯವೂ ನೀರಿಗೆ ಬಳಸುವ ಪಾತ್ರೆಯಲ್ಲಿ ಬಕೀಟ್, ಮಗ್, ತಂಬಿಗೆ, ಲೋಟ ಈ ರೀತಿ ನೀನು ಮತ್ತು ಮನೆಯಲ್ಲಿರುವ ಇತರರು ಬಳಸುವ ನೀರನ್ನು ಅಳತೆಯನ್ನು ಕೆಳಗೆ ಕೊಟ್ಟಿರೋ ಕೋಷ್ಟಕದಲ್ಲಿ ಬರೆ. ಇಲ್ಲಿ ನೋಡಿ, ಕೆಲಸಗಳು: ನಾನು ಬಳಸುವ ನೀರು, ಮನೆಯಲ್ಲಿರುವವರು ಇತರರು ಬಳಸುವ ನೀರು, ಒಟ್ಟು ನೀರು. ಈಗ ಮುಖ ತೊಳೆಯಲು ನನಗೆ 2 ತಂಬಿಗೆ ನೀರು ಬೇಕು. ಹಾಗಾದರೆ ನಮ್ಮ ಮನೇಲಿ ಒಂದು 3 ಜನ ಇದ್ದಾರಂದರೆ ಅವರಿಗೆ 6 ತಂಬಿಗೆ ನೀರು ಬೇಕು. ಒಟ್ಟಾರೆ 8 ತಂಬಿಗೆ ನೀರನ್ನು ಮುಖ ತೊಳೆಯಲು ಉಪಯೋಗ ಮಾಡ್ತೀವಿ. ಅದೇ ರೀತಿ ಕೈ ಕಾಲು ತೊಳೆಯಲು 2 ತಂಬಿಗೆ ನೀರು ಬೇಕು. ನಮ್ಮ ಮನೇಲಿ 3 ಜನ ಇದ್ದೀವಿ ಅಂದರೆ 2 6 ತಂಬಿಗೆ, ಎಲ್ಲರಿಗೂ ಕೂಡಿ 8 ತಂಬಿಗೆ ನೀರಾಯಿತು. ಸ್ನಾನ ಮಾಡಲು 1 ಬಕೆಟ್ ನೀರು, ಅವರಿಗೊಂದು 3 ಬಕೆಟು, ಎಲ್ಲ ಸೇರಿ 4 ಬಕೆಟು. ಅಡುಗೆ ಮಾಡಲು ಒಂದು 6 ಮಗ್ ನೀರನ್ನು ಉಪಯೋಗ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನೀರನ್ನು ಕುಡಿಯಲು 1 ತಂಬಿಗೆ ನೀರನ್ನ ನಾ ಕುಡಿದ್ರೆ ಮನೆಯಲ್ಲಿರೋ 3 ಜನ 3 ತಂಬಿಗೆ ನೀರನ್ನು ಕುಡಿತಾರೆ. ಹಾಗೆ 4 ತಂಬಿಗೆ. ಇದು ಅಂದಾಜು ಲೆಕ್ಕಾಚಾರ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಆ ರೀತಿ ನೀವು ತುಂಬ್ತಾ ಹೋಗಿ. ಗಿಡಗಳಿಗೆ ಹಾಕಲು 1 ಬಕೆಟ್ ನೀರು, 2 ಬಕೆಟ್ ನೀರು. ಪಾತ್ರೆ ತೊಳೆಯಲು, ಬಟ್ಟೆ ಒಗೆಯಲು ಒಂದು 4 ಬಕೆಟ್ ನೀರನ್ನು ಉಪಯೋಗ ಮಾಡ್ತೀವಿ. ಒಟ್ಟಾರೆ ಒಂದು 4 ಬಕೆಟ್ ನೀರಾಯಿತು. ಹಾಗಾದರೆ ಈಗ ನಾವು ಪ್ರತಿನಿತ್ಯ ಯಾರ್ಯಾರ ಮನೇಲಿ ಎಷ್ಟೆಷ್ಟು ನೀರನ್ನು ಉಪಯೋಗ ಮಾಡ್ತೀವಿ ಅಂತ ನೋಡಿದ್ವಿ. ಅದೇ ರೀತಿ ಪುಟಾಣಿ, ಪ್ರತಿದಿನ ಈ ಎಲ್ಲ ಅಗತ್ಯಗಳಿಗೆ ಬಳಸುವ ನೀರು ಯಾವೆಲ್ಲ ಆಕಾರಗಳಿಂದ ದೊರೆಯುತ್ತದೆ ಎಂದು ನಿನಗೀಗಾಗಲೇ ಗೊತ್ತಿದೆಯಲ್ಲವೇ? ಅದನ್ನು ಪಟ್ಟಿ ಮಾಡು. ಹಾಗಾದರೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಮನೆಯಲ್ಲಿ ನೀರನ್ನು ಇಷ್ಟೆಲ್ಲ ಉಪಯೋಗಿಸ್ತೀರಾ, ಅವು ಎಲ್ಲಿಂದ ಬರ್ತವೆ? ಆ ಆಕಾರಗಳು: ಒಂದು ಬಾವಿ ಮೂಲಕ ಆದರೂ ಬರ್ಬೋದು, ಕೊಳವೆ ಬಾವಿ, ಕೆರೆ, ಹಳ್ಳ, ನದಿ ಮುಂತಾದ ಆಕಾರಗಳಿಂದ ನೀರು ನಮಗೆ ದೊರೆಯುತ್ತದೆ. ಸರಿ, ನಿನ್ನ ಊರಿನಲ್ಲಿರುವ ನೀರಿನ ಆಕಾರಗಳನ್ನು ಹೆಸರಿಸು. ಈಗ ಪ್ರತಿಯೊಬ್ಬರು ಊರಲ್ಲಿಯೂ ಒಂದೊಂದು ಥರ ನೀರಿನ ಆಕಾರಗಳು ಇರ್ತವೆ. ಕೆಲವೊಂದಿಷ್ಟು ಊರಲ್ಲಿ ಬಾವಿ ಇರಲ್ಲ, ಕೆರೆಗಳಿರಲ್ಲ, ಕೊಳವೆ ಬಾವಿ ಇರಲ್ಲ, ನದಿ ಇರಲ್ಲ. ಹಾಗೆ ನಿಮ್ಮ ಊರಲ್ಲಿ ಏನಿರುತ್ತೆ ಅದನ್ನು ನೀವು ಬರಿಬೇಕು. ಉದಾಹರಣೆಗೆ ಕೆರೆ ಇದೆ, ಬಾವಿ, ಕೊಳವೆ ಬಾವಿ, ನದಿ ಈ ರೀತಿ. ಭೂಮಿಯ ಮೇಲೆ ದೊರೆಯುವ ಸಿಹಿ ನೀರು ಎಷ್ಟಿದೆ ಎಂದು ಚಿತ್ರ ನೋಡಿ ತಿಳಿ. ಭೂಮಿ ಮೇಲೆ ಇದು ಭೂಮಿ, ಇದರಲ್ಲಿ ಸಿಹಿ ನೀರು ಎಷ್ಟಿದೆ? ಇದೆಲ್ಲ ಇದೆಯಲ್ಲ, ಇದು ಕಪ್ಪು ಪ್ರದೇಶ, ಇದೆಲ್ಲ ಉಪ್ಪು ನೀರು. ಸಿಹಿ ನೀರಿನ ಪ್ರಮಾಣ ಕೇವಲ ಇಷ್ಟು ಮಾತ್ರ ಇದೆ. ಈ ಇಷ್ಟನ್ನೇ ನಾವು ಇಡೀ ಭೂಮಂಡಲದವರು ಏನು ಮಾಡ್ತಾಯಿದ್ದೀವಿ, ಭೂಮಿಯವರು ಉಪಯೋಗ ಮಾಡ್ತಾ ಇರೋದು. ಭೂಮಿಯಲ್ಲಿರುವ ಒಟ್ಟು ನೀರು: ಉಪ್ಪು ನೀರು ಅಥವಾ ಸಮುದ್ರದ ನೀರು 97.2%. ಇದನ್ನು ಬಳಸಲಾಗುವುದಿಲ್ಲ. ಭೂಮಿಯಲ್ಲಿ ಒಟ್ಟಾರೆಯಾಗಿ 97.2% ಉಪ್ಪು ನೀರಿದೆ. ಅದನ್ನು ಯಾರು ಕೂಡ ಬಳಸೋಕ್ಕಾಗಲ್ಲ. ಈ ಸಿಹಿ ನೀರಿನ ಪ್ರಮಾಣ ಮಂಜುಗಡ್ಡೆ ರೂಪದಲ್ಲಿ 2% ಇದ್ದರೆ ಇದು ನೀರಿನ ಘನ ರೂಪ. ದಿನನಿತ್ಯದ ಕೆಲಸಗಳಿಗೆ ಇದನ್ನು ಏನಾಗಲ್ಲ, ಬಳಕೆ ಮಾಡೋಕ್ಕಾಗಲ್ಲ. ಅದು ನೀರು. ಇದು 1%ಗಿಂತ ಕಡಿಮೆ ಬಳಸಲು ಯೋಗ್ಯವಾದ ನೀರು. ಇದು 1% ಏನಿದೆ ಇದನ್ನು ಮಾತ್ರ ಬಳಸಲು ಯೋಗ್ಯವಾಗಿರ್ತಕ್ಕಂಥ ನೀರಾಗಿದೆ. ಓದಿ ತಿಳಿ. ನಿನಗಿಷ್ಟೇ ನೀರು. ಭೂಮಿಯಲ್ಲಿ ನೀರಿನ ಪ್ರಮಾಣ 100 ಚಮಚ ಇದೆ ಎಂದು ತಿಳಿದುಕೋ. ಈಗ ಎಕ್ಸಾಂಪಲ್, ಭೂಮಿಯಲ್ಲಿ 100 ಚಮಚ ನೀರಿದೆ. ಅದರಲ್ಲಿ 97ಕ್ಕಿಂತ ಹೆಚ್ಚು ಚಮಚ ನೀರು ಉಪ್ಪು ನೀರಾಗಿದೆ. ಈಗ 100 ಚಮಚ ನೀರಿದ್ರೆ 97 ಚಮಚ ನೀರೇನಾಗಿದೆ, ಉಪ್ಪು ನೀರು. ಆ ಉಳಿದ 3 ಚಮಚದಲ್ಲಿ 2 ಚಮಚದಷ್ಟು ನೀರು ಮಂಜುಗಡ್ಡೆಯಾಗಿದೆ. ಈಗ 100ರಲ್ಲಿ 97 ಉಪ್ಪು ನೀರಾದರೆ ಅದರಲ್ಲಿ ಮತ್ತೆ 2 ಚಮಚ ನೀರೇನಾಗಿದೆ, ಮಂಜುಗಡ್ಡೆ. ಇನ್ನು ಉಳಿಯೋದೆಷ್ಟು, 1 ಚಮಚ ನೀರು. ಆ 1 ಚಮಚಕ್ಕಿಂತ ಕಡಿಮೆ ನೀರು ಮಾತ್ರ ದಿನನಿತ್ಯದ ಕೆಲಸಗಳಿಗೆ ಬಳಸುವಷ್ಟೇ ಸಾಧ್ಯ. ಈಗ ಅರ್ಥ ಆಯಿತು ನಿಮಗಂತ ತಿಳ್ಕೊಂಡಿದ್ದೀನಿ. ನೀವು ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸುತ್ತಿದ್ದೀಯಾ? ಯಾವ ಕೆಲಸಗಳಿಗೆ ನೀರನ್ನು ಅನಗತ್ಯವಾಗಿ ಬಳಸ್ತಾ ಇದೆಯಾ ಅಂತ ನೀವು ಕೆಳಗೆ ಇಲ್ಲಿ ಕೊಟ್ಟಿರೋ ಜಾಗದಲ್ಲಿ ಬರೀರಿ.
ನಾನು ಪಾತ್ರೆ ತೊಳೆಯುವಾಗ ಹಾಗೂ ಬಟ್ಟೆ ಒಗೆಯಲು ಬಾತ್ರೂಮ್ ಹೋದಾಗ ಅನಗತ್ಯವಾಗಿ ನೀರನ್ನು ಬಳಸ್ತಾ ಇದ್ದೀನಿ. ಕೆಳಗಿನ ಚಿತ್ರಗಳನ್ನು ಗಮನಿಸು, ಇಲ್ಲಿ ಏನಾಗುತ್ತಿದೆ ಎಂಬುದನ್ನು ಬರೆ. ಇಲ್ಲಿ ನಲ್ಲಿನ ಸ್ಟಾರ್ಟ್ ಮಾಡಿಕೊಂಡು ಬಟ್ಟೆ ತೊಳಿತಾ ಇದ್ದಾರೆ. ಅನಗತ್ಯವಾಗಿ ನೀರಿನ ಜಗ್ದಿಂದ ಸುರಿ ಮುಖ ತೊಳಿತಾ ಇದ್ದಾರೆ. ಇಲ್ಲಿ ನಳನ ಚಾಲು ಇಟ್ಟು ಮಾತಾಡ್ಕೊತ ನಿಂತಿದ್ದಾರೆ. ಹಂಡೆಯಲ್ಲಿರ್ತಕ್ಕಂಥ ನೀರನ್ನು ಅನಗತ್ಯವಾಗಿ ಚೆಲ್ತಾ ಇದ್ದಾನೆ. ನೀರನ್ನು ಜೋರಾಗಿ ಇಟ್ಟು ನೀರನ್ನ ಕುಡಿತಾ ಇದ್ದಾನೆ. ಇಲ್ಲಿಯ ನೀರು ಕೂಡ ಪೋಲಾಗ್ತಾ ಇದೆ. ಈ ಚಿತ್ರನ ಒಂದನೇ ಚಿತ್ರದಲ್ಲಿ ಮಹಿಳೆ ನಳ ಬಂದ್ ಮಾಡದೆ ಬಟ್ಟೆಯನ್ನು ಒಗೆಯುತ್ತಿದ್ದಾಳೆ. ಹುಡುಗ ಬಾಯಿ ತೊಳೆಯಲು ಮಗ್ನಲ್ಲಿಯ ನೀರನ್ನು ವ್ಯರ್ಥವಾಗಿ ಚೆಲ್ತಾ ಇದ್ದಾನೆ. ನಲ್ಲಿಯಲ್ಲಿಟ್ಟ ಕೊಡ ನೀರು ತುಂಬಿ ಹರಿಯುತ್ತಿದೆ. ಹರಟೆ ಹೊಡೆಯುತ್ತಾ ನಿಂತಿದ್ದಾರೆ. ಹಂಡೆಯಲ್ಲಿನ ನೀರು ಆಟವಾಡಿ ವ್ಯರ್ಥ ಮಾಡುತ್ತಿದ್ದಾನೆ. ನಲ್ಲಿಯಲ್ಲಿಯ ನೀರು ಕುಡಿಯಲು ರಭಸದಿಂದ ಬಿಟ್ಟು ಏನು ಮಾಡ್ತಾ ಇದ್ದಾನೆ, ನೀರನ್ನು ಕುಡಿತಾ ಇದ್ದಾನೆ. ಸಣ್ಣ ಇಟ್ಕೊಂಡು ನೀರು ಕುಡಿದ್ರೆ ನೀರು ಪೋಲಾಗೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಮನೆಯಿಂದ ಬಳಕೆಯ ನೀರು ಅನಗತ್ಯ ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ. ಇದನ್ನು ಒಂದೇನೋ ವ್ಯವಸ್ಥೆ ಮಾಡಿ ಗಿಡಗಳಿಗೆ ನೀರು ಹರಿಸೋ ಥರ ಮಾಡಿದರೆ ಈ ಅನಗತ್ಯ ನೀರೇನಾಗುತ್ತೆ, ಒಂದು ಅಗತ್ಯ ಉಪಯೋಗಕ್ಕೆ ಬರ್ತಾ ಇರುತ್ತೆ. ದಿನನಿತ್ಯ ನಿನ್ನ ಸುತ್ತಮುತ್ತ ನೀರು ಹೇಗೆ ಪೋಲಾಗುತ್ತದೆ ಎಂದು ಬರೆ. ಈಗ ಪ್ರತಿದಿನ ನಿಮ್ಮ ಸುತ್ತಮುತ್ತ ನೀರು ವೇಸ್ಟ್ ಹಾಳಾಗೋದನ್ನು ಬರೆ ಅಂತ ಕೊಟ್ಟಿದ್ದಾರೆ. ನಲ್ಲಿಯಲ್ಲಿ ನೀರು ಮಿತವಾಗಿ ಬಳಸದೇ ಇರುವುದರಿಂದ ಪೋಲಾಗುತ್ತದೆ. ಸಾರ್ವಜನಿಕ ಟ್ಯಾಂಕ್ನಿಂದ ನೀರು ಹೊರಬಂದು ಪೋಲಾಗುತ್ತದೆ. ಇದೇ ರೀತಿ ಇನ್ನು ಕೆಲವೊಂದಿಷ್ಟು ನೀರು ಪೋಲಾಗ್ತಾ ಹೋಗ್ತಾ ಇರುತ್ತೆ. ಮಕ್ಕಳೇ, ಒಂದು ವೇಳೆ ನೀರು ಇಲ್ಲದೆ ಹೋದರೆ ಏನಾಗಬಹುದು? ಈಗ ನೀರೇನೇ ಇಲ್ಪ, ಏನಾಗ್ತಿತ್ತು ಪರಿಸ್ಥಿತಿ ಅಂತ ಕೇಳ್ತಾನೆ. ನಿನ್ನ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ನೀರು ಪೋಲಾಗದಂತೆ ಹೇಗೆ ನೋಡಿಕೊಳ್ಳುವೆ? ನೀನು ತೆಗೆದುಕೊಳ್ಳುವ ಒಂದೆರಡು ಕ್ರಮಗಳನ್ನು ಇಲ್ಲಿ ಬರೆ ಅಂತ ಹೇಳ್ತಿದ್ದಾರೆ. ನೀರು ಮಿತವಾಗಿ ಬಳಸಿ ಎನ್ನುವ ನಾಮಫಲಕವನ್ನು ಹಾಕುವೆ. ನೀರನ್ನು ಕಡಿಮೆ ಬಳಸ್ರಿ ಅಂತ ಒಂದು ಫಲಕದಲ್ಲಿ ಬರೆದು ಹಾಕಿಬಿಡೋದು. ಮನೆಯಲ್ಲಿ ನೀರಿನ ಬಗ್ಗೆ ಮನೆ ಸದಸ್ಯರಿಗೆ ತಿಳಿಸಿ ಹೇಳುವೆ. ಮನೆಯಲ್ಲಿ ಎಲ್ಲ ಸದಸ್ಯರಿಗೂ ನೀರು ಹೀಗಿದೆ, ನೀರಿನ ಪ್ರಮಾಣ ನಮಗೆ ಮಾತ್ರ ಸಿಹಿ ನೀರು ದೊರೆಯೋದು ಇಷ್ಟು, ನಾವು ಇಷ್ಟನ್ನೇ ಬಳಕೆ ಮಾಡಬೇಕು, ಅನಗತ್ಯವಾಗಿ ನೀರನ್ನು ಪೋಲ್ ಮಾಡಬಾರ್ದು ಅಂತ ಮನೆಯಲ್ಲಿರೋ ಎಲ್ಲ ಸದಸ್ಯರಿಗೂ ತಿಳಿಸಿ ಹೇಳ್ತಾ ಇದ್ದೆ ಅಂತ ಹೇಳ್ತಿದ್ದಾನೆ. ಮುಂದಿನ ಚಿತ್ರಗಳಲ್ಲಿ ನೀರನ್ನು ಬಳಸುವ ಕೆಲವು ಕ್ರಮಗಳನ್ನು ಕೊಟ್ಟಿದೆ. ಅವು ಯಾವುವು ಎಂಬುದನ್ನು ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ಬರೆ. ಇಲ್ಲಿ ಮಳೆ ನೀರನ್ನು ಒಂದು ಕಡೆ ಸಂಗ್ರಹಿಸುವುದು. ಇದು ಮಳೆ ನೀರನ್ನು ಇಲ್ಲಿ ಮೇಲೆ ಬಿದ್ದಿರ್ತಕ್ಕಂಥ ನೀರನ್ನು ಒಂದು ಕಡೆ ಬಂದು ಇಲ್ಲಿ ಸಂಗ್ರಹಣೆ ಆಗೋ ಥರ ವ್ಯವಸ್ಥೆನ ಮಾಡ್ಬೋದು. ಗಿಡಗಳ ಸುತ್ತಲೂ ಒಡ್ಡು ಕಟ್ಟಿ ಹರಿಯುವ ನೀರನ್ನು ಅಲ್ಲಿ ಇಂಗುವಂತೆ ಮಾಡ್ಬೋದು. ಈ ಗಿಡಗಳ ಸುತ್ತ ಒಡ್ಡನ್ನು ಕಟ್ಟಿ ಇಲ್ಲಿ ಬೀಳ್ತಕ್ಕಂಥ ನೀರನ್ನು ಇಲ್ಲೇ ಇಂಗುವಂತೆ ಕೂಡ ಮಾಡ್ಬೋದು. ಗಿಡಗಳ ಸಾಲಿನಲ್ಲಿ ಉದ್ದಕ್ಕೂ ಮಣ್ಣಿನಿಂದ ಒಡ್ಡುಗಳ ನಿರ್ಮಾಣ ಮಾಡಿ ನೀರು ಸಂಗ್ರಹವಾಗುವಂತೆ ಕೂಡ ಮಾಡ್ಬೋದು. ಈ ರೀತಿ ನೀರು ಸಂಗ್ರಹಣೆಗೆಲ್ಲ ಇಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಆಗತ್ತೆ. ಪಾತ್ರೆಗಳನ್ನು ತೊಳೆದ ನೀರನ್ನು ಕೊಳವೆ ಮೂಲಕ ಗಿಡಗಳಿಗೆ ಬಿಡಬಹುದು. ಇಲ್ಲಿ ಪಾತ್ರೆ ತೊಳೆದ ನೀರು ಕೊಳಗಳ ಮೂಲಕ ಈ ಎಲ್ಲ ಗಿಡಗಳಿಗೆ ಕೂಡ ನೀರನ್ನು ಉಪಯೋಗ ಮಾಡಿದರೆ ಇದು ಮರುಬಳಕೆಯಾಗಿ ಉಪಯೋಗ ಆಗತ್ತೆ. ನಲ್ಲಿಯಲ್ಲಿನ ನೀರು ಪೋಲಾಗುತ್ತಿದ್ದರೆ ನಲ್ಲಿಯನ್ನು ರಿಪೇರಿ ಮಾಡುವುದು. ಇಲ್ಲೇನಾದರೂ ನಲ್ಲಿ ರಿಪೇರಿ ಇದ್ದು ಇದರಿಂದ ಪ್ರತಿದಿನ ನೀರು ಪೋಲಾಗ್ತಾ ಇದ್ದರೆ ಇದನ್ನೇನು ಮಾಡಬೇಕು, ರಿಪೇರಿ ಮಾಡಿಕೊಂಡು ಈ ನೀರು ಹಾಳಾಗೋದು ಪೋಲಾಗೋದನ್ನು ನಿಲ್ಲಿಸ್ಬೋದು. ಹರಿದು ಬರುವ ನೀರನ್ನು ಭೂಮಿಯಲ್ಲಿ ಆಳವಾಗಿ ಗುಂಡಿ ತೋಡಿ ಸುತ್ತಲೂ ಕಲ್ಲುಗೋಡೆಯನ್ನು ನಿರ್ಮಿಸಿ ನೀರು ಇಂಗುಕಟ್ಟೆಯನ್ನು ನಿರ್ಮಾಣ ಮಾಡುವುದು. ಇಲ್ಲಿ ನೋಡಿ, ನೀರು ಅನಗತ್ಯವಾಗಿ ಪೋಲಾಗುತ್ತಿದೆಯಲ್ಲ. ಇವರೇನು ಮಾಡಿದ್ದಾರೆ, ಇಲ್ಲಿ ಪಾತ್ರೆ ಬಟ್ಟೆ ತೊಳೆದ ನೀರು ಅನಗತ್ಯವಾಗಿ ಪೋಲಾಗ್ತಾ ಇದೆಯಲ್ಲ ಅಂತ ಕೇಳ್ತಿದ್ದಾರೆ. ಹನಿಯನ್ನ, ಈ ನೀರನ್ನು ಆಗಲೇ ಉಪಯೋಗಿಸಿದೆಯಲ್ಲ,
ಮತ್ತೆ ಹೇಗೆ ಉಪಯೋಗಿಸುವುದು? ಈಗ ಒಂದು ಸಾರಿ ಉಪಯೋಗ ಮಾಡಿದ ನೀರನ್ನು ಮತ್ತೆ ಹೇಗೆ ಉಪಯೋಗ ಮಾಡಿಕೊಳ್ಳೋದು ಅಂತ ಇದೆ. ಒಮ್ಮೆ ಬಳಸಿದ ನೀರನ್ನು ಮತ್ತೆ ಯಾವ ಕೆಲಸಗಳಿಗೆ ಉಪಯೋಗಿಸಬಹುದು ಅಂತ ಯೋಚನೆ ಮಾಡಿ ಇಲ್ಲಿ ಖಾಲಿ ಜಾಗ ಕೊಟ್ಟಲ್ಲಿ ಬರೆ ಅಂತ ಹೇಳ್ತಿದ್ದಾರೆ. 1. ಪಾತ್ರೆ ತೊಳೆದ ನೀರನ್ನು ಗಿಡಗಳಿಗೆ ಹರಿಸಬಹುದು. 2. ಬಟ್ಟೆ ತೊಳೆದ ನೀರನ್ನು ಕೊಳವೆ ಮೂಲಕ ಇದನ್ನು ಕೂಡ ಗಿಡಗಳಿಗೆ ಹಾಕಬಹುದು. ಅಡುಗೆ ಮನೆಯಲ್ಲಿ ಆಹಾರ ಧಾನ್ಯಗಳು, ಅಕ್ಕಿ, ಬೇಳೆ, ತರಕಾರಿ ತೊಳೆದ ನೀರನ್ನು ಗಿಡಕ್ಕೆ ಹಾಕಿದರೆ ಇದು ಮರುಬಳಕೆ. ಮಳೆ ನೀರನ್ನು ಟ್ಯಾಂಕ್ನಲ್ಲಿ ಸಂಗ್ರಹಿಸುವುದು. ಓದಿ ತಿಳಿ. ಪಾತ್ರೆ, ಬಟ್ಟೆ ಮತ್ತು ತರಕಾರಿಗಳನ್ನು ತೊಳೆದ ನೀರನ್ನು ಗಿಡಗಳಿಗೆ ಹಾಯಿಸುವ ಮೂಲಕ ಒಮ್ಮೆ ಬಳಸಿದ ನೀರನ್ನು ಮತ್ತೆ ಬಳಸಬಹುದು. ನೀರಿನ ಮರುಬಳಕೆಯಿಂದ ನೀರನ್ನು ಉಳಿಸಬಹುದು. ಮಕ್ಕಳೇ, ಮಳೆ ನೀರನ್ನು ಕೂಡ ಸಂಗ್ರಹಿಸಬಹುದು. ಮಳೆ ನೀರನ್ನು ಹಲವು ಕೆಲಸಗಳಿಗೆ ಬಳಸಬಹುದು. ಹೌದಲ್ವಾ? ಸಂಗ್ರಹಿಸಿದ ಮಳೆ ನೀರನ್ನು ಯಾವ ಕೆಲಸಗಳಿಗೆ ನಾವು ಬಳಸಬಹುದು ಅಂತ ತಿಳಿದು ಇದರಲ್ಲಿ ಬರಿ ಅಂತ ಹೇಳಿದ್ದಾರೆ. ಸಂಗ್ರಹಿಸಿದ ಮಳೆ ನೀರನ್ನು ಪಾತ್ರೆ ತೊಳೆಯಲು, ಬಟ್ಟೆ ಒಗೆಯಲು, ಗಿಡಗಳಿಗೆ ಹಾಕಲು, ಮನೆ ತೊಳೆಯಲು, ಕೈಕಾಲು ತೊಳೆಯಲು, ಈ ರೀತಿ ಹಲವಾರು ಕೆಲಸಗಳಿಗೆ ಮಳೆ ನೀರನ್ನು ಮರುಬಳಕೆ ಮಾಡಿಕೊಳ್ಳಬಹುದು. ಮಳೆ ನೀರನ್ನು ಸಂಗ್ರಹಿಸಿ ದಿನನಿತ್ಯದ ಕೆಲಸಗಳಿಗೆ ಬಳಸಿಕೊಳ್ಳಲು ತಿಳಿದುಕೋ. ನಿಮ್ಮ ಊರಿನಲ್ಲಿ ಮಳೆ ಕೊಯ್ಲು ಮಾಡುತ್ತಿದ್ದರೆ ಭೇಟಿ ನೀಡು. ಇಲ್ಲದಿದ್ದರೆ ಹಿರಿಯರನ್ನು ಕೇಳಿ ತಿಳಿ. ಆ ಕುರಿತು ಮಾಹಿತಿ ಸಂಗ್ರಹಿಸಿ ಬರೆ. ಅಂದರೆ ಮಳೆ ಕೊಯ್ಲು ಅಂದರೆ ಏನು? ಮಳೆ ಕೊಯ್ಲು ಎಂದರೆ ಮಳೆ ಬಂದಾಗ ಮನೆಯ ಮಾಳಿಗೆಯ ನೀರು ಪೈಪಿನ ಮೂಲಕ ಟ್ಯಾಂಕ್ನಲ್ಲಿ ಸಂಗ್ರಹವಾಗುವುದು. ಭೂಮಿಯಲ್ಲಿ ಗುಂಡಿ ಮಾಡಿ ಇಂಗಿಸುವುದು ಅಥವಾ ಗುಂಡಿ ತೋಡಿ ಟ್ಯಾಂಕ್ ಕಟ್ಟಿ ಅಲ್ಲಿ ನೀರು ಸಂಗ್ರಹಿಸಿ ನಮಗೆ ಬೇಕಾದಾಗ ಈ ನೀರನ್ನು ಬಳಸುವುದು. ಇದಕ್ಕೆ ಮಳೆ ಕೊಯ್ಲು ಅಂತ ಕರೀತಾರೆ. ಪುಟಾಣಿ, ನೀರಿನ ಸಂರಕ್ಷಣೆ ಕುರಿತಾದ ಸಂದೇಶ ಸಾರುವ ಕಿರು ನಾಟಕಗಳನ್ನು ಹಿರಿಯರ ಗೆಳೆಯರ ಸಹಾಯದಿಂದ ಅಭಿನಯಿಸಲು ಪ್ರಯತ್ನಿಸು. ಸರಿ ಹನಿಯನ್ನ ಪ್ರಯತ್ನಿಸುತ್ತೇನೆ. ಪುಟಾಣಿ, ಈ ದಿನ ನೀರಿನ ಮಿತ ಬಳಕೆಯನ್ನು, ಹನಿ ನೀರನ್ನು ಉಳಿಸಿ ಅದನ್ನು ಪೋಲು ಮಾಡದೆ ಉಪಯೋಗಿಸುವ ಬಗೆ ತಿಳಿದುಕೊಂಡೆ. ಈಗ ನಾ ಹೋಗಿ ಬರಲೇ? ಆಗಲಿ ಹನಿಯನ್ನ. ಒಂದು ಮಳೆ ಹನಿ ಹಾಗೂ ಈ ಪುಟಾಣಿ ಮಕ್ಕಳೊಂದಿಗೆ ಸಂಭಾಷಣೆ ಇಲ್ಲಿ ಮಠ ಆಯಿತು. ನಿನಗಿದು ಗೊತ್ತೇ? ಜಲಸಂಪನ್ಮೂಲದಲ್ಲಿ ಭಾರತ ಪ್ರಪಂಚದಲ್ಲಿಯೇ ಅತಿ ಶ್ರೀಮಂತ ರಾಷ್ಟ್ರ. ಭೂಮಿಯಲ್ಲಿ ದೊರೆಯುವ ಸಿಹಿ ನೀರಿನ ಹೆಚ್ಚಿನ ಭಾಗ ಮಂಜುಗಡ್ಡೆ ರೂಪದಲ್ಲಿದೆ. ಸಿಹಿ ನೀರು ದೊರೆಯೋದೇ ಭೂಮಿಯಲ್ಲಿ 3%. 97% ನೀರೇನಿದೆ? ಉಪ್ಪು ನೀರಿದೆ. ಅದರಲ್ಲಿ ಮತ್ತು ಸಿಹಿ ನೀರು 3%ನಲ್ಲಿ 2% ಮಂಜುಗಡ್ಡೆ ರೂಪದಲ್ಲಿದೆ. ನೀರು ಗಾಳಿಯಲ್ಲಿ ಆವಿಯ ರೂಪದಲ್ಲಿದೆ. ಜಲಾಶಯಗಳ ನೀರನ್ನು ಶುದ್ಧೀಕರಿಸಲು ಮೀನು ಸಾಕುತ್ತಾರೆ. ಜಲಾಶಯದಲ್ಲಿರ್ತಕ್ಕಂಥ ನೀರು ಸ್ವಚ್ಛ ಶುದ್ಧವಾಗಿರಲು ಮೀನನ್ನು ಸಾಕ್ತಾರೆ. ನೀರು ಸಸ್ಯ ಮತ್ತು ಪ್ರಾಣಿಗಳ ದೇಹದ ಆಕಾರವನ್ನು ಕಾಯ್ದುಕೊಳ್ಳುತ್ತದೆ. ಮಾನವರ ಶರೀರದಲ್ಲಿ ಸುಮಾರು 65% ಭಾಗ ನೀರಿದೆ. ಇತರ ಜೀವಿಗಳಲ್ಲಿ 40ರಿಂದ 90% ಭಾಗ ನೀರಿದೆ. ಎಲೆಗಳಲ್ಲಿ 80ಕ್ಕೂ ಹೆಚ್ಚು ಭಾಗ ನೀರಿದೆ. ನಾವು ದಿನಕ್ಕೆ 2 ಲೀಟರ್ಗಳಷ್ಟಾದರೂ ನೀರನ್ನು ಕುಡಿಯಬೇಕು. ಪ್ರತಿದಿನ ಒಬ್ಬ ಮನುಷ್ಯ 2 ಲೀಟರ್ ನೀರಷ್ಟಾದರೂ ಕುಡಿಲೇಬೇಕು ಅಂತ ಹೇಳ್ತಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯ ರಾಜ್ಯದ ಮೌಸಿನ್ ರಾಮ್. ಕರ್ನಾಟಕದಲ್ಲಿ ಆಗುಂಬೆ ಅತಿ ಹೆಚ್ಚು ಮಳೆ ಪಡೀತಕ್ಕಂಥ ಪ್ರದೇಶ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.